ವಾರ ಆದ್ಮೇಲೆ ಅವ್ರು ಎಷ್ಟಾಗ್ತಾರೆ ಅದ್ರ ಮೇಲೆ ನಾನು ತಂದು ಈಗ ಕೊಡ್ತೀನಿ. ನಾನು ಹೇಳೋದಾರೆ, ಈಗ ಮಾನ್ಯತೆ ಮನಸ್ಸಿನ ಒಂದು ಮಾನ್ಯತೆ ಇದ್ರೆ ಅಕೌಂಟ್ ನಂಬರ್ ನಂದು ಬೇಕಾಗಿಲ್ಲ. ನಾನು ಹೇಳಿ, ನಾ ಹೇಳೋದು ಕೇಳಿ. ಅದು ಗೊತ್ತಾಯ್ತು. ಅವ್ನಿಗೆ ಕೊಡ್ಲೇಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇದ್ರೆ ನಿಮ್ಮ ಅಕೌಂಟಿಂದ ತೆಗೆದುಕೊಂಡು ಬಂದು ಕೊಡ್ಬೋದು. ಅಲ್ಲ, ನಾ ಹೇಳ್ತಿರೋದು ನಾವು ಕೊಡ್ಬೋದು. ಈಗ ಹಾಕೋರಿಗೆ ನಮ್ಮ ಮೇಲೆ ಒಂದು ಡೌಟ್ ಇರ್ತದೆ. ಹಾಗೆ ಏನಂತ ಹೇಳಿದ್ರೆ ಇವ ತಿಂದು ಬಿಡ್ತಾನೋ ನಾವು ಇಲ್ಲ, ಅದನ್ನ ಅವರ ಅಕೌಂಟ್ ಅವ್ರ ಸ್ಟೋರಿ ಅಕೌಂಟೇ ಮಾಡ್ತಿಲ್ಲ ಅಂತ ಹೇಳಿ. ಅದೇ ಈಗ ಅದೇ ಗೊತ್ತಲ್ಲ ಅವ್ರಿಗೆ. ಈಗ ಯಾರು ನೋಡೋರಿಗೆ ಗೊತ್ತಿರ್ತದೆ ಮಾಡೇ ಇಲ್ಲ ಅಂತ. ಅದಕ್ಕೆ ಹೇಳ್ತಿರೋ 1 ವಾರ ಗಂಟೆ ಅಂದು ಕೊಡ್ತೀನಿ. 1 ವಾರ ಮೇಲೆ ನಾ ಬಂದು ನಿಮ್ಮ ಮನೆ ಕರ್ಕೊಂಡೋಗಿ ಹೊಸ ಅಕೌಂಟ್ ಮಾಡೇ ಕೊಡ್ತೀನಿ ನಾನು ನಿಮಗೆ. ಹೊಸ ಅಕೌಂಟ್ ಮಾಡಿಕೊಟ್ಟು ಅದರಿಂದ ಮತ್ತೆ ರಿಟರ್ನ್ ಅದಕ್ಕೆ ಟ್ರಾನ್ಸ್ಫರ್ ಮಾಡೋದು ಮಾಡಿಕೊಡ್ತೀವಿ ನಿಮ್ಮ ಕಡೆಯಿಂದ. ಯಾಕಂದ್ರೆ ನಿಮ್ಮ ಮನೆಗಳಲ್ಲಿ ಒಂದು ಹೆಲ್ಪ್ ಆದಂಗೆ. ಯಾಕಂದ್ರೆ ನಿಮ್ಮ ಮನೆ ಆಗ್ಲಿ ನೀವು ಯಾರು ಕೆಲ್ಸಕ್ಕೆ ಹೋಗ್ತಿಲ್ಲ, ಇರೋದು ಮನೇಲಿ ಇದ್ರೆ. ನಾ ತಿಳ್ಕೊಂಡಂಗೆ ಹಂಗೆ ಹೊರಗೆ ತಿಳ್ಕೊಂಡಂಗೆ ನಂಗೆ ಇಷ್ಟು ಗೊತ್ತು. ನನಗೆ ಇಲ್ಲದೆ ನಮ್ಮ ತಾಯಿ ಕೆಲ್ಸಕ್ಕೆ ಹೋಗೋದೇ ಈಗ 15 ವರ್ಷ ಆಯ್ತು. ಹೌದು, ಮತ್ತೆ ಅವ್ರು ಕೆಲಸ ಮಾಡೋ ಏಜು ಅಲ್ಲ ಈಗ. ಅಲ್ಲ, ಕರೆಕ್ಟಾ? ನೀವು ಅಷ್ಟೇ, ನೀವು ಕೆಲಸ ಮಾಡೋದು ನಿಮಗೆ ಆಗಲ್ಲ. ನಾವು ಈಗ ಕೆಲ್ಸಕ್ಕೆ ಹೋಗೋದಿಲ್ಲ. ಸರ್ಕಾರದಿಂದ ಒಂದು 1400 ರೂಪಾಯಿ ಸಿಗ್ತದೆ, ಮತ್ತೆ ಸೊಸೈಟಿಯಿಂದ ಒಂದು 10 ಕೆಜಿ ಅಕ್ಕಿ ಕೊಡ್ತಾರೆ. ಅಷ್ಟರಲ್ಲೇ ನಮ್ಮ ಜೀವನ. ಅದು ನಿಮಗೆ ಸಾಲಲ್ಲ. ಯಾಕಂದ್ರೆ ನಾ ಹೇಳೋದಂದ್ರೆ ಈಗ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರು ಎಲ್ಲದಕ್ಕೂ ಖರ್ಚಿನ ಬೇಕಾಯ್ತು. ಒಂದು ಹಾಸ್ಪಿಟ್ಲಿಗೆ ಚೀಟಿ ಮಾಡಬೇಕು, ಹೊರಗೆ ಮೆಡಿಕಲ್ ಇಂದ ಚೀಟಿ ತಗೋಬೇಕು, ಮದ್ದು ತಗೋಬೇಕು ಅಂತ ಹೇಳಿದ್ರು ದುಡ್ಡು ಬೇಕು, ಯಾರು ಕರ್ಕೊಂಡು ಹೋಗ್ಬೇಕು. ಮತ್ತೆ ಇಲ್ಲರೆ ಅವ್ರು ತಿನ್ನೋಬಿಟ್ಟು ಕೇಳ್ಕೋಬೇಕು. ನಿಮ್ ಕೈ ದುಡ್ಡು ಉಂಟು ಅಂತ ಹೇಳಿದ್ರೆ ಒಂದು ಆಟೋಗೂ ಕರಿಬೋದಾ, ಯಾರನ್ನ ಕರೆದು ಹೋಗ್ಬೋದು ಧೈರ್ಯದಲ್ಲಿ. ನಿಮ್ಮ ಕೈ ದುಡ್ಡು ಉಂಟು ಆಟೋದಲ್ಲಿ ಹೋಗಿ ಬರ್ತೀವಿ ಅಂತ. ಅದಕ್ಕೋಸ್ಕರ ನಮ್ಮ ಕೈ ಎಷ್ಟೊಂದು ಅಷ್ಟು ಮಾಡಿ ಕೊಡ್ತೀವಿ. ಅದು ಈಗ ಆಲ್ಮೋಸ್ಟ್ ನಾವು ವಿಡಿಯೋ ಮಾಡೋದು ನೋಡಿ ಏನು ಇನ್ನೊಬ್ಬ ಬೆಳೀಲಿ, ನಾನು ಬೆಳೀಲಿ ಅಂತ ತಿಳ್ಕೊಂತಾರೆ. ನಾವು ವಿಡಿಯೋ ಮಾಡ್ತಿರೋದು ಯಾಕೆ ಅಂತ ಹೇಳಿದ್ರೆ ನಾ ಬೆಳಿಬೇಕು ಅಂತ. ನನಗೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಬೇಕು, ಲೈಕ್ ಬೇಕು ಅಂತ ತಿಳ್ಕೊಳ್ತಾರೆ. ನನಗೆ ಅಂಥದ್ದು ಬೇಡ. ನನಗೆ ಲೈಕು ಬೇಡ, ಫಾಲೋವರ್ಸು ಬೇಡ. ಜಸ್ಟ್ ನಿಮ್ಮ ವಿಡಿಯೋನ ಎಷ್ಟು ಜನ ಕೈತೆ ಅಷ್ಟು ಜನಕ್ಕೆ ಅವ್ರು ಶೇರ್ ಮಾಡಿ. ಈಗ ಒಬ್ರು ನೋಡಿ ಇನ್ನೊಬ್ರು ನೋಡುವಾಗ ಅವ್ರು ನೋಡೇ ನೋಡ್ತಾರೆ. ಅದಕ್ಕೆ ನಿಮಗೆ ಸಹಾಯ ಮಾಡೋದು ಸಾಕು. ನನಗೆ ಲೈಕ್ ಕೊಟ್ಟು ನನಗೆ ಫಾಲೋವರ್ಸ್ ಕೊಟ್ಟು ನನಗೇನು ಲಾಭ ಇಲ್ಲ. ನನಗೊಂದು ಫಾಲೋವರ್ಸ್ ಬಂದು ಒಂದು ಲೈಕ್ ಬಂತು, ಅದು ಎಂತಕ್ಕೆ ಏನು ಯೂಸ್ ಇಲ್ಲ. ಅದೇ ಒಂದು 1 ರೂಪಾಯಿ ಆಗಲಿ 2 ರೂಪಾಯಿ ಆಗಲಿ ನಿಮಗೆ ಬಂದ್ರೆ ನಿಮಗೆ ಲಾಭ ಇರ್ತದೆ. ನಿಮಗೆ ಏನೋ ನಡಿಬೋದು, ಮುಂದೆ ಜೀವನ ನಡೆಸಬಹುದು, ನಡ್ಕೊಂಡು ಹೋಗ್ಬೋದು. ಹೌದು, ನಮಗೇನು ಆಗಲ್ಲ ಅದರಿಂದ. ಇದಕ್ಕೋಸ್ಕರ ಹೇಳ್ತಿರೋದು ನೋಡುವ ಏನ್ ಮಾಡ್ತಾರೆ ಏನು ಅಂತ. ಕೆಲವರು ಇರ್ತಾರೆ, ಈಗ ನಾವು ಮಾತ್ರ ನೋಡಿ ಕೆಲವರು ಇರ್ತಾರೆ, ಓ ಇವನೇನು ಓದಾ ಮಾಡ್ತಾರೆ ದುಡ್ಡಿಗೋಸ್ಕರ ಮಾಡ್ತೀರ ಹಂಗೆ ಹೇಳೋರು ತುಂಬಾ ಜನ ಇರ್ತಾರೆ. ಯಾಕಂದ್ರೆ ನಾವು ಅದನ್ನ ತಲೆ ಕೆಡ್ಸ್ಕೊಂಡು ಕೂತ್ರೆ ನಿಮಗೂ ಲಾಭ ಆಗ, ನನಗೂ ಲಾಭ ಆಗ. ನಾನೀಗ ಹಂಗೆ ಮಾತಾಡ್ತಾ ಅಂತೇಳಿ ಆ ವಿಡಿಯೋ ಡಿಲೀಟ್ ಮಾಡಿದ್ರೆ ನಿಮಗೂ ಲಾಸ್, ನಮಗೂ ಲಾಸ್. ಎಂತ ಹೇಳಿದ್ರೆ ನಾವು ವಿಡಿಯೋ ಮಾಡಿದಕ್ಕೆ ನಮಗೇನಿಲ್ಲ. ನಾವು ವಿಡಿಯೋ ಮಾಡಿದಾಗ ನಾವು ನಿಮಗೆ ಇಷ್ಟು ದುಡ್ಡಿಂದ ಕೊಟ್ರೆ ನಮಗೊಂದು ನೆಮ್ಮದಿ ಇರ್ತದೆ. ಈ ವಿಡಿಯೋ ಮಾಡಿದಕ್ಕೆ ನಿಮ್ಮ ಆಶೀರ್ವಾದ ನಮ್ಮ ಸಿಕ್ಕುತ್ತಾ? ನಮ್ಮ ಆಶೀರ್ವಾದ ಯಾವಾಗ್ಲೂ ಇದ್ದೆ. ಅದೇ ಹೇಳಿದ್ರು, ನಾ ಅದೇ ಹೇಳಿದ್ರು. ನನ್ನ ಮಕ್ಕಳಾಗಿ ನಾನು ನಿಲ್ತೀವಿ ನಿಮ್ಮ ಪಕ್ಕ. ಬೇರೆ ಯಾರಾಗುತ್ತೆ ನಿಮ್ಗೆ ಏನು ಕಷ್ಟ ಆದ್ರೂ ಏನಾದ್ರು ಸಿಕ್ಕಿ ಜಾರಿ ಬಂದ ಕರೆದ್ರೆ ನಾವು ಬಂದೇ ಮಾಡಿ. ಬೇಕಾದ್ರೆ ವಾರಕ್ಕೊಮ್ಮೆ ಬಂದು ನಾವು ನೋಡ್ಕೊಂಡು ಹೋಗಿ ಸರಿಯಾ?